ಉತ್ತರ ಕರ್ನಾಟಕದ ರೈತರ ಕಣ್ಣು ಒಂದೇ ಕಡೆ ಇದೆ. ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿರುವ ಹೊಸ ವಾಯುಭಾರ ಕುಸಿತದ ಮೇಲೆ. ಈ ವಾಯುಭಾರ ಕುಸಿತ ಮುಂದೆ ಸಾಗಲು ಎರಡು ಸಾಧ್ಯತೆಗಳಿವೆ. ಮೊದಲನೆಯ ಸಾಧ್ಯತೆ, ಈ ವ್ಯವಸ್ಥೆ ದಕ್ಷಿಣ ಅಥವಾ ನೈಋತ್ಯದತ್ತ ಹೆಚ್ಚು ಪ್ರಭಾವ ಬೀರಿ ತೇವಾಂಶವನ್ನು ಕರ್ನಾಟಕದ ಕಡೆ ಎಳೆದರೆ ಮಾತ್ರ ಉತ್ತರ ಕರ್ನಾಟಕದಲ್ಲಿ ಉತ್ತಮ ಮಳೆಯ ಸಾಧ್ಯತೆ ಹೆಚ್ಚಾಗಿದೆ. ಎರಡನೆಯ ಸಾಧ್ಯತೆ, ಈ LPA ಉತ್ತರ ಅಥವಾ ವಾಯುವ್ಯ ಭಾರತದತ್ತ ಮುಂದುವರೆದರೆ ಪ್ರಮುಖ ಮಳೆಯ ಲಾಭ ಮಧ್ಯ ಮತ್ತು ಉತ್ತರ ಭಾರತಕ್ಕೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಆಗ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಚದುರಿದ ಮಳೆಯಷ್ಟೇ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸದ್ಯದ ಹವಾಮಾನ ಮಾದರಿಗಳ ಪ್ರಕಾರ ಈ LPA ಉತ್ತರ ವಾಯುವ್ಯ ದಿಕ್ಕಿನತ್ತ ಸಾಗುತ್ತಿರುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಉತ್ತರ ಕರ್ನಾಟಕದಲ್ಲಿ ವ್ಯಾಪಕ ಮಳೆಯ ಬಗ್ಗೆ ಇನ್ನೂ ಸ್ಪಷ್ಟವಾದ ಆಶಾದಾಯಕ ಸೂಚನೆಗಳು ಕಂಡುಬಂದಿಲ್ಲ. ಆದರೆ ಹವಾಮಾನ ವ್ಯವಸ್ಥೆಗಳು ಕೆಲವೊಮ್ಮೆ ದಿಕ್ಕು ಬದಲಾಯಿಸಬಹುದು. ಈ LPA ಮುಂದಿನ 24ರಿಂದ 48 ಗಂಟೆಗಳ ಉತ್ತರ ಕರ್ನಾಟಕದ ಮಳೆಯ ಭವಿಷ್ಯವನ್ನು ನಿರ್ಧರಿಸಬಹುದು. ರೈತರ ಪ್ರಾರ್ಥನೆ ಒಂದೇ ಆಗಿದೆ. ಈ ಬಾರಿ ಮೋಡಗಳು ಉತ್ತರ ಕರ್ನಾಟಕದತ್ತ ತಿರುಗಲಿ, ಒಣಗುತ್ತಿರುವ ನಮ್ಮ ಜಮೀನುಗಳು ಮತ್ತೆ ಹಸಿರಾಗಲಿ. ಇಂತಹ ನಿಖರ ಮತ್ತು ಹವಾಮಾನ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ